ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಫೇಸ್ನ ರೆಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ನೀವು 3 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಲಕ್ಷ್ಮೀದು ಸಿಲ್ವರ್ ಮುಖನ ತೊಗೊಂಡಿದ್ದೀನಿ. ಹಾಗೆ ಓಲೆ, ಕಣ್ಣು ಮತ್ತು ಮೂಗುತಿನ ಅಂಟಿಸೋದಕ್ಕೆ ನಿಮಗೆ ಶಾಪಲ್ಲೇ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ಅಂಟಿಸೋದಕ್ಕೆ ನಿಮ್ಗೆ ಒಂದು ಸ್ಟಿಕ್ಕನ್ನು ಬೇಕು, ಅದು ಕೂಡ ಶಾಪಲ್ಲೇ ಸಿಗುತ್ತೆ. ಹಾಗೆ ನಾನು ಇಲ್ಲಿ ಒಂದು ಐಟೆಕ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಐಬ್ರೋಸ್ ಮತ್ತು ಲಿಪ್ಸ್ಟಿಕ್ ಹಾಕೋದಕ್ಕೆ. ಇಲ್ಲ ಈ ಥರ ಸಿಗಲ್ಲ ಅಂತ ಹೇಳಿದ ಕೇಸಲ್ಲಿ ನೀವು ಐಲೈನರ್ ಅಥವಾ ಲಿಪ್ಸ್ಟಿಕ್ನ ಶಾಪಲ್ಲೇ ತೊಗೋಬೋದು. ಬನ್ನಿ, ಫಸ್ಟ್ ನಾವು ಈ ಕಣ್ಣು, ಮೂಗುತಿ ಹಾಗೆ ಓಲೆನ ಅಂಟಿಸ್ಕೊಳ್ಳೋಣ. ಫಸ್ಟ್ ಇದು ಕಣ್ಣನ್ನೆಲ್ಲ ಅಂಟಿಸ್ಕೊಳ್ಳೋಣ. ನಾನು ತೊಗೊಂಡಿದ್ದೀನಿ. ಹಾಗೆ ಇದು ಅಂಟಿಸೋದಕ್ಕೆ ಸ್ಟಿಕ್ಕನ್ನು ಕೂಡ ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಫಸ್ಟು ಕಣ್ಣು ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಸ್ಟಿಕ್ಕನ್ನು ಅಷ್ಟೇ ತೊಗೊಂಡ್ರೆ ಸಾಕು ನಮಗೆ. ಈಗ ಕಣ್ಣಿಗೆ ಅಂಟಿಸ್ತಾ ಇದ್ದೀನಿ. ಇವಾಗ ನಾನು ಫಸ್ಟು ಬಲಗಡೆ ಕಣ್ಣನ್ನ ಇಡ್ತಾ ಇದ್ದೀನಿ. ನೋಡಿ, ಅದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಅಂಟಿಸ್ಕೊಳ್ತಾ ಬರ್ತೀನಿ. ಕಿವಿ ಓಲೆನ ಅಂಟಿಸ್ತಾ ಇದ್ದೀನಿ, ಸ್ಟಿಕ್ಕನ್ನು ಹಾಕ್ತಾಯಿದ್ದೀನಿ, ಹಾಗೆ ಓಲೆನ ಇಡ್ತಾಯಿದ್ದೀನಿ. ಅದೇ ರೀತಿ ಇನ್ನೊಂದು ಓಲೆ ಕೂಡ ಇಟ್ಕೊಳ್ತೀನಿ. ಈಗ ನಾನು ಇಲ್ಲಿ ಅಂಟಿಸ್ತಾ ಇದ್ದೀನಿ. ಅದೇ ರೀತಿ ಮೂಗುತಿ ಕೂಡ ಇಲ್ಲಿ 2 ಸೈಡು ನಾವು ಸ್ಟಿಕ್ಕನ್ನು ಹಾಕಬೇಕಾಗುತ್ತೆ. ಒಂದು ಮೂಗಿನ ಮೇಲ್ಗಡೆ, ಇನ್ನೊಂದು ಮೂಗಿನ ಕೆಳಗಡೆ ಕೂಡ. ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಸ್ಟಿಕ್ಕನ್ನು ತೊಗೋಬೇಕು ಅಂತ ಏನಿಲ್ಲ. ನೋಡಿ, ಈಗ ಈ ರೀತಿಯಾಗಿ ಇಷ್ಟು ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಐಬ್ರೋಸ್ಗೆ ಐಲೈನರ್ ಹಾಕ್ಕೊಂಡು ಹಾಗೆ ಲಿಪ್ಸ್ಟಿಕ್ನ ಹಾಕ್ಕೊಳುವ. ಈಗ ನಾನು ಕಪ್ಪು ಕಲರ್ನ ತೊಗೊಳ್ತಾ ಇದ್ದೀನಿ ಐಬ್ರೋಸ್ನ ಬರೆಯೋದಕ್ಕೆ ಅಂತ. ಈಗ ನೋಡಿ, ಒಂದು ಸೈಡ್ ಕಣ್ಣುಬ್ಬಾಯಿತು. ಅದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾಡ್ಕೊಳುವ. ಈಗ ನೋಡಿ, 2 ಸೈಡ್ದು ಕಣ್ಣುಬ್ಬು ಆಗಿದೆ. ಈಗ ನಾವು ಬೊಟ್ಟು ಇಟ್ಕೊಳುವ. ಅದಕ್ಕೆ ನಾನು ಕಲರ್ನ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋಣ. ಈಗ ಇದು ಬೊಟ್ಟಿನ ಕಂಪ್ಲೀಟ್ ಆಯಿತು. ಈಗ ನಾವು ತುಟಿಗೆ ಲಿಪ್ಸ್ಟಿಕ್ ಹಾಕೋಣ. ನಾನೀಗ ಪಿಂಕ್ ಕಲರ್ನ ತೊಗೊಳ್ತಾ ಇದ್ದೀನಿ. ಈಗ ಲಿಪ್ಸ್ಟಿಕ್ ಕೂಡ ಕಂಪ್ಲೀಟ್ ಆಯಿತು. ಈಗ ನಾವು ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಅರಿಶಿನ ಕುಂಕುಮನ ಹೇಗಿಡೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಇದಕ್ಕೆ ನಮಗೆ ಮೈದಾ ಮತ್ತು ಸ್ವಲ್ಪ ನೀರು ಬೇಕು ಇಡೋದಕ್ಕೆ. ಈ ಅರಿಶಿನ ಕುಂಕುಮ ಇಡೋದಕ್ಕೆ ಮೈದಾ ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಅದು ಅಂಟ್ಕೊಳುತ್ತೆ ಸಿಲ್ವರ್ಗೆ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಒಂದು ಡಾಟ್ ಇದೆಯಲ್ಲ, ಇಲ್ಲಿಗೆ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕುಂಕುಮನ ಇಟ್ಟಿದ್ದೀನಿ. ಈಗ ನಾನು ಮೈದಾನ ಕೆನ್ನೆ ಮೇಲೆ ಸವರ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಅರಿಶಿನ ಇಟ್ಕೊತೀನಿ. ಸೊ ಈಸಿಯಾಗಿ ಅದು ಸ್ಟಿಕ್ ಆಗುತ್ತೆ ಇದ್ರ ಮೇಲೆ. ಈಗ ಕಂಪ್ಲೀಟಾಗಿ ಸವರಿದ್ದೀನಿ. ಈಗ ಅರಿಶಿನ ತೊಗೊಂಡು ಅಂಟಿಸ್ಕೊಳ್ತಾ ಬರ್ತೀನಿ. ಈ ರೀತಿಯಾಗಿ ಮಾಡಿದ್ರೆ ಸ್ಟಿಕ್ ಆಗುತ್ತೆ ಬೇಗ. ನೋಡಿ, ಈ ರೀತಿಯಾಗಿ ಲಕ್ಷ್ಮಿ ಫೇಸ್ ನಿಮಗೆ ಕಾಣಿಸುತ್ತೆ. ಎಲ್ಲನೂ ರೆಡಿ ಮಾಡಿದ್ವಿ. ಇದು ಸಿಂಪಲಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲಿಗೆಲ್ಲ ಡಿಸೈನ್ ಕೂಡ ಸಿಗುತ್ತೆ, ಶಾಪಲ್ಲಿ ತಂದು ಅಂಟಿಸ್ಕೋಬೋದು. ಈ ರೀತಿಯಾಗಿ
ಕಾಣಿಸುತ್ತೆ.